ಒಂದು ಗಿರಾಕಿನೂ ಬರ್ಲಿಲ್ವೇ? ಸೇಟುಗೆ ಇನ್ಸ್ಟಾಲ್ಮೆಂಟ್ ಕಟ್ಟಿ 2 ತಿಂಗಳಾಗೋಯ್ತು. ಅವನ ಕೈಗೆ ಏನಾದ್ರೂ ಸಿಗಾಕೊಂಡ್ಬಿಟ್ರೆ ಗಾಡಿ ಸೀಸು. ಈ ಬೆಂಗಳೂರಲ್ಲಿ BTS ಬಸ್ಸು, ಪುಷ್ಪಕ್ ಪ್ಲಸ್ಸು ಬೀದಿ ಬೀದಿಯಲ್ಲಿ ಸೆಕೆಂಡ್ಗೊಂದು ಆಗ್ಬಿಟ್ಟು ನಮ್ಮ ಡಿಮ್ಯಾಂಡೇ ಕಡಿಮೆ ಆಗೋಯ್ತು. ದೇವ್ರೆ, ಒಂದು ಒಳ್ಳೆ ಗಿರಾಕಿನಾದ್ರೂ ಕೊಡಪ್ಪ. ನಿನ್ ಕೈ ಮುಗಿತೀನಿ. ಬರ್ತೀರಾ? ನೀವು ಕರೆಯೋದೆಚ್ಚ, ನಾವು ಬರೋದೆಚ್ಚ. ಏನು ಬ್ಯೂಟಿ ಇದ್ದಾಳೆ. ಆ ದೇವ್ರಿಗೆ ನಾನು ಕೂಗ್ ಕೇಳಿಸ್ಬಿಡ್ತು. ಬನ್ನಿ ಬನ್ನಿ, ಅತ್ತೆ ಗಾಡಿ. ವೆರಿ ಗುಡ್. ಎಲ್ಲಿಗೆ ಅಂತ ಕೇಳಲೇ ಇಲ್ಲ. ಅಲ್ಲ, ನೀವು ಯಾವ್ಯಾವ ಕೆಲ್ಸಕ್ಕೆ ಹೋಗ್ತಾ ಇರ್ತೀರೋ ಏನೋ, ನಾ ಎಲ್ಲಿಗೆ ಅಂತ ಕೇಳೋದು, ನೀವು ಅಲ್ಲಿಗೆ ಹೋದ್ಮೇಲೆ ಕೆಲಸ ಆಗದೆ ಇರೋದು. ಆಟೋ ನನ್ನ ಮಗ ಎಲ್ಲಿಗೆ ಅಂತ ಕೇಳ್ದ, ಕೆಲಸ ಎಕ್ಕುಟ್ಟೋಯ್ತು ಅಂತ ನೀವು ನನ್ನ ಬೈಕೊಳ್ಳೋದು. ಅದಕ್ಕೆ ನಾನು ಯಾರನ್ನು ಎಲ್ಲಿಗೆ ಅಂತ ಕೇಳೋದೇ ಇಲ್ಲ. ಅದ್ರಲ್ಲೂ ನಿಮ್ಮಂತ ಹುಡುಗಿರು ನನ್ನ ಆಟೋ ಕಾಲಿಟ್ಟ ಮೇಲೆ ಎಲ್ಲಿಗೆ ಅಂತ 100% ಕೇಳೋದೇ ಇಲ್ಲ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಎಲ್ಲ ನಮ್ ಗುರು ಪ್ರಸಾದ. ಅವ್ರ ಹೆಸರು? ಹೆಸರು ಹೇಳ್ಬಾರ್ದು. ಬರ್ತೀರಾ? ಎಲ್ಲಿಗೆ? ಬೆಳಿಗ್ಗೆ ಎಲ್ಲಿಗೆ ಅಂತ ಕೇಳ್ಬಿಟ್ಟ. ಹೋಗಯ್ಯ ಅಭಿಷೇಕ್ನ. ನೀನಿವತ್ತು 100 ಆಟೋ ಕೇಳಿದ್ರು ಮೊದ್ಲು ಅವ್ರು ಎಲ್ಲಿಗೆ ಅಂತಾನೆ ಕೇಳೋದು. ಇದು ನನ್ನ ಶಾಪ. ಅದೇನು ಅವ್ರನ್ನ ಮಾತ್ರ ಎಲ್ಲಿಗೆ ಅಂತ ಕೇಳಿದ್ರಿ? ನೀವು ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಿಮ್ಮಂತ ಬ್ಯೂಟಿ ನನ್ನ ಆಟೋಲ್ ಕೂತಿರ್ಬೇಕಾದ್ರೆ ನಾ ಎಲ್ಲಿಗೆ ಅಂತ ಕೇಳಿದೆ ಹತ್ತಿಸ್ಕೊಂಡ್ಬಿಟ್ಟಿದ್ರೆ ನೀವು ಹೋದ್ ಕಡೆಗೆ ಅಂತೇಳಿ ನಿಮ್ ಜೊತೆನೆ ಸವಾರಿ ಮಾಡ್ತಿದ್ದ ಅವನು. ನೀವೇನಾದ್ರೂ ಆಟೋ ಡ್ರೈವರ್ ಆಗಿರ್ಲಿಲ್ಲ ಅಂದಿದ್ರೆ ನನ್ನ ಲವ್ ಮಾಡ್ತಾ ಇದ್ರ? ನಾನು ಆಟೋ ಬಿಡಕ್ಕೆ ರೆಡಿ, ಬನ್ನಿ. ಅದು ನಮ್ಮಪ್ಪ ಒಪ್ಪಿದ್ರೆ ಮಾತ್ರ. ಯಾರು ನಿಮ್ಮಪ್ಪ? ಹೇಳಿ, ನಾನು ಒಪ್ಪಿಸ್ತೀನಿ. ತೋರಿಸ್ತೀನಿ, ಮೊದ್ಲು ನಡೀರಿ. ಹೌದಾ? ಆಯ್ತು. ನಾಪನ್ ಬೇರೆ ಕೇಳ್ಬೇಕಾ? ನಿಲ್ಸಿ. ಇಲ್ಲೇನಾ? ಅಯ್ಯೋ, ದುಡ್ಡು ನಮ್ಮಪ್ಪ ಬಂದ್ ಕೊಡ್ತಾರೆ. ಹೌದಾ? ಹಾಗೆ ನಮ್ಮಿಬ್ರು ವಿಷಯನೂ ಮಾತಾಡಿ. ಬರ್ಲಾ? ಬಾಯ್. ನಾನೇ ರಾಜಕುಮಾರ, ಕನ್ನಡ ನಾಡಿನ ಪ್ರೇಮ. ಎಷ್ಟಾಯ್ತು? ಜಾಸ್ತಿ ನೋಡಿಲ್ಲ, 18 ರೂಪಾಯಿ 50 ಪೈಸೆ. ಎಲ್ಲಿಗೆ ಹೊಡ್ತೀಯಾ? ನಿನ್ನ ಇವತ್ತು ಬಿಡುವುದಿಲ್ಲ. ನಮ್ದು ಹಣ ವಸೂಲು ಮಾಡ್ತಾರೆ. ನೀ ಎಲ್ಲಿ ಹೋದ್ರು ಬಿಡುವುದಿಲ್ಲ. ನನಗೆ ವಸೂಲು ಮಾಡ್ತಾರೆ. ನನಗೆ ನಿಮ್ಮನ್ನು ಎಲ್ಲಿಗೆ ಹೊಡ್ತೀಯಾ? ಮೊದಲು ನಮ್ದು ದುಡ್ಡು ಬಡಗು, ಇಲ್ಲ ಗಾಡಿ ಬಿಡು. ಆಯ್ತು ಸಜ್ಜಿ, ನಾ ಬರ್ತೀನಿ. ಎಲ್ಲಿ ಹೋಗ್ತೀಯಾ? ನೀನೇ ಗಾಡಿ ಬಿಡು ಅಂದಲ್ಲ. ನಾನು ಹೇಳಿದ್ದು ಈ ಗಾಡಿ ಬಿಟ್ಟು ಹೋಗು ಅಂತ. ಸಜ್ಜಿ, ಆ ಹುಡುಗಿ ನಿಮ್ಮ ಮಗಳ? ನಮ್ದು ಕುಲದ ಲಕ್ಷ್ಮಿ. ಅದು ಏನು ಅಂದ್ರೆ, ನಮ್ದು ಸೀಜಿಂಗ್ ಹುಡುಗರು ಕಳಿಸಿದ್ರೆ ನಮ್ಗೆ ದುಡ್ಡು ಕೊಡೋ ಪಾರ್ಟಿ ಆ ಹುಡುಗರಿಗೆ ಕ್ವಾರ್ಟರ್ ಕುಡಿಸಿ 3 ತಿಂಗಳು ಊರಲಿಲ್ಲ ಅಂತ ಹೇಳಿ ಕಳಿಸೋದು. ಆಫ್ ಕುಡಿಸಿ 6 ತಿಂಗಳು ಊರಲಿಲ್ಲ ಅಂತ ಹೇಳಿ ಕಳಿಸೋದು. ಫುಲ್ ಕುಡಿಸಿ ಊರಿಂದ ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಕಳಿಸೋದು. ಅದಕ್ಕೆ ನಮ್ದು ಮಗಳನ್ನು ತಯಾರು ಮಾಡಿದ್ದಾರೆ. ನಮ್ದು ಮಗಳು ಗಾಡಿಲಿ ಕೂತ್ಕೋತಾರೆ, ನಿಮ್ಮಂತರ ಕರ್ಕೊಂಡು ಬಿಡ್ತಾಳೆ. ಹೇಗಿದೆ ನಮ್ಮ ಐಡಿಯಾ? ಬಹಳ ಚೆನ್ನಾಗಿದೆ. ನಿಮ್ದು ಗಾಡಿ ದಿಕ್ಕಿ ನಮ್ದು ಕೈಯಲ್ಲಿದೆ. ನೀವು ಗಾಡಿ ಬಿಡಿ. ಇಲ್ಲ ಏನಿಲ್ಲ, ನಮ್ದು ದುಡ್ಡು ಕೊಟ್ಟೆ ಗಾಡಿ ಕೊಡೋದಿಲ್ಲ. ಹೋಗು ಹೋಗು. ಈ ಮೀಟರ್ ದುಡ್ಡದಷ್ಟೇ ಮೀಟರ್ ಬಡ್ಡಿ ತಿಂದ ನನ್ನ ಮಗ ಗಾಡಿನೂ ಬಿಡಲ್ಲ ಅಂತ ಯಾಕೆ ಕೊಟ್ಟಾಗ್ತಾನೆ. ಇದು ನಿಮ್ದು ಹಡಪ. ಹುಡುಗಿರಂದ್ರೆ ಇವ್ರ ಮಗಳಾಗಿರ್ಬೇಕಂಡ್ರಪ್ಪ. ನಮ್ದಕ್ಕೆ ಗಾಡಿ ಸಿಕ್ತು. ಯಾಕೋ ಕೃಷ್ಣ ನಡ್ಕೊಂಡು ಹೋಗ್ತಾ ಇದೀಯಾ ಗಾಡಿಯಲ್ಲಿ? ನೀನ್ ಐಡಿಯಾ ಕೊಟ್ಟಲ್ಲಪ್ಪ, ಅದಕ್ಕೆ ಈ ಪಾಡು. ನಾನ್ ಐಡಿಯಾ ಕೊಟ್ಟ ಮೇಲೆ ಯಾವ್ದೇ ಕಾರಣಕ್ಕೂ ಫೇಲಿಯರ್ ಆಗಲ್ಲ ಗುರು. ಅದಕ್ಕೆ ಮಂತ್ರಿಗಳನ್ನ ನನ್ನ ಪಕ್ಕದಲ್ಲಿ ಇಟ್ಕೊಂಡಿರೋದು. ಅದ್ ಸರಿ, ಅಂತದ್ ಏನಾಯ್ತು ಈಗ? ನೀ ಹೇಳ್ದಲ್ಲ, ಯಾರಾದ್ರೂ ಗಿರಾಕಿಗಳು ಬಂದ್ ಕೇಳಿದ್ರೆ ಎಲ್ಲಿಗೆ ಅಂತ ಕೇಳ್ಬೇಡ ಅಂತ. ಒಂದ್ ಹುಡುಗಿ ಬಂದ್ಲು, ನಾ ಎಲ್ಲಿಗೆ ಅಂತ ಕೇಳಲಿಲ್ಲ. ಅವಳು ಸೀದಾ ಕರ್ಕೊಂಡಾಗ ಅವ್ರ ಅಪ್ಪನ ಮನೆ ಹತ್ರ ಬಿಟ್ಲು. ಅವನ್ ಬಂದ್ ಗಾಡಿ ಸೀಸ್ ಮಾಡ್ದ. ನನ್ ಮಗ ಅವ್ರ ಮಗಳನ್ನೇ ಗಾಡಿ ಸೀಸ್ ಮಾಡಕ್ ಇಟ್ಕೊಂಡಿದ್ದಾನೆ. ಕೃಷ್ಣ, ಒಂದ್ ಕೆಲ್ಸ ಮಾಡು. ಹೆಂಗೆ? ನೀನ್ ಅವನ ಮಗಳನ್ನ ಸೀಸ್ ಮಾಡ್ಬಿಡು. ಆಗ ನೀನ್ ಅವ್ರ ಮನೆಗೆ ಅಳಿ ಆಗ್ತೀಯ. ಗಾಡಿ ಸೀಸಿಂಗ್ ಪ್ರಾಬ್ಲಮ್ ತಪ್ಪೋಯ್ತದೆ. ಎಂತ ಐಡಿಯಾ ಕೊಟ್ಟಿಯ? ದಿವಸ ಹೋಟ್ಲು ಊಟ ಮಾಡಿ ಮಾಡಿ ಬೇಜಾರಾಗೋಗಿತ್ತು. ಇವತ್ತಿಂದನೇ ಸ್ಕೆಚ್ ಹಾಕ್ತೀನಿ. ನೀವಾ?
KA05A8220 ಕೃಷ್ಣ. ನಿನ್ನೆ ಸೀಸ್ ಮಾಡಿದ್ದು. ಹೌದು, ಗಾಡಿನ. ನನ್ಗೆ ನೀವು ತುಂಬಾ ಹಿಡ್ಸಿದ್ದೀರಾ. ನಮ್ಮ ಅಪ್ಪನ ಮನ್ಸು ಗೆಲ್ಲೋ ಹಾಗೆ ಒಂದೊಳ್ಳೆ ಕೆಲಸ ಮಾಡಿ. ಅವ್ರ ಮನ್ಸು ನಾವು ತುಪ್ಪದಲ್ಲಿ ಮಾಡೋ ಸ್ವೀಟ್ಸ್ ಇದ್ದ ಹಾಗೆ ಬೇಗ ಕರ್ಗ ಹೋಗುತ್ತೆ. ನಾನು ನಿಮ್ಮವಳಾಗ್ತೀನಿ, ಗಾಡಿನೂ ನಮ್ದಾಗುತ್ತೆ. ನಮ್ಗೆ ಈ ಗಾಡಿ ಸೀಸ್ ಮಾಡೋ ಕೆಲ್ಸನೂ ತಪ್ಪ ಹೋಗುತ್ತೆ. ನೀ ಇಷ್ಟೇ ಹೇಳಿದ್ಮೇಲೆ ಮುಗೀತು ಡಾರ್ಲಿಂಗ್. ಇನ್ನೊಂದ್ಸಲ ಹೇಳಿ. ಏನಂತ? ಡಾರ್ಲಿಂಗ್ ಅಂತ. ಡಾರ್ಲಿಂಗ್. ಇನ್ನೂ ಒಂದ್ಸಲ ಹೇಳಿ, ಡಾರ್ಲಿಂಗ್ ಅಂತ. ಡಾರ್ಲಿಂಗ್. ಹೌ ಸ್ವೀಟ್. ಬಾಸುಂದ್ ಎಷ್ಟು ಸ್ವೀಟ್ ಆಗಿದೆ. ದಿನ ನಮ್ಮಪ್ಪ ಪಕ್ಕದ ರೋಡಲ್ಲಿ ಜಾಗಿಂಗ್ ಬರ್ತಾರೆ. ಹೇಗಾದ್ರೂ ಮಾಡಿ ಸೀಸ್ ಮಾಡ್ಬಿಡಿ. ಬರ್ಲಾ? ಬಾಯ್ 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 ಬಾಯ್. ಅಮ್ಮ, ಈ ಐಡಿಯಾ ಏನಾದ್ರೂ ಸಕ್ಸಸ್ ಮಾಡಮ್ಮ. ಬರ್ತಾ ಇದ್ದೇನೆ, ಸೀಸ್ ಮಾಡ್ಬಿಡ್ಬೇಕು. ನಿಮ್ ಡ್ಯಾಡಿಗೆ ಮೆಂಟಲಿ ಶಾಕ್ ಆಗಿದೆ, BP ಜಾಸ್ತಿ ಇದೆ. ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಾನು ಪಕ್ಕದಲ್ಲೇ ಇರ್ತೀನಿ. ಒಂದ್ ಫೋನ್ ಮಾಡು, ಇಲ್ಲ ಒಂದ್ ಕೂಗ್ ಹಾಕಮ್ಮ, ನಾನು ಬಂದ್ಬಿಡ್ತೀನಿ. ಅವ್ರ ಮನಸ್ಸಿಗೆ ಹಿಡಿಸದೇ ಇರುವಂತ ಕೆಲಸ ಏನೂ ಮಾಡಬಾರ್ದು, ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ಆಮೇಲೆ. ಯಾಕೆ ಡಾರ್ಲಿಂಗ್, ಏನಾಯ್ತು? ಅದು ಅಪ್ಪನ್ಗೆ ಆಕ್ಸಿಡೆಂಟ್. ಹೌದು, ಅದ್ ನನ್ನಿಂದ ಏನಾಗಿದ್ದು. ನೋಡ್ಕೊಂಡ್ ಬಂದ್ಬಿಡ್ಲಾ? ಬೇಡ, ಈಗೇನ್ ನೋಡೋದ್ ಬೇಡ. ಡಾಕ್ಟರ್ ಹೇಳಿದ್ದಾರೆ ಅವ್ರು ಹಿಡಿಸ್ತಾ ಇರೋದೇನಾದ್ರೂ ನೋಡಿದ್ರೆ BP ರೈಸ್ ಆಗ್ಬಿಟ್ಟು ಬ್ರೈನ್ ಸೀಸ್ ಆಗ್ಬಿಡುತ್ತೆ ಅಂತ. ಮೊದ್ಲೇ ಅಪ್ಪನ್ಗೆ ನಿಮ್ಮನ್ ಕಂಡ್ರೆ ಆಗೋದಿಲ್ಲ. ನಾ ಮಾತಾಡ್ಸಲ್ಲ, ನೋಡ್ಕೊಂಡ್ ಬಂದ್ಬಿಡ್ತೀನಿ. ಸುಮ್ನೆ ನೋಡಿ, ಮಾತಾಡ್ಸ್ಬೇಡಿ ಆಯ್ತಾ? ಮಾತಾಡ್ಸಲ್ಲ, ಬಂದೆ. ಸರಿ, ಬನ್ನಿ ಡಾಕ್ಟ್ರೆ. ಇವನು ಗಿಡಿಸ್ದೇ ಇರೋದೇನಾದ್ರೂ ಆದ್ರೆ ಗೊಟಕ್ ಅಂತನ. ಒಳ್ಳೇದೇ ಆಯ್ತು. ನಿನ್ನ ಮಗಳನ್ನ ಮದುವೆ ಮಾಡ್ಕೊಡು ಅಂತೀನಿ. ಶಾಕ್ ಆಗಿ ಬ್ರೈನ್ ಸೀಸ್ ಆಗುತ್ತೆ. ನನ್ನ ಗಾಡಿ, ಇವ್ರ ಮಗಳ ಬಾಡಿ ಎರಡೂ ನಂದಾಗುತ್ತೆ. ಸೆಡ್ಜೆ 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 ಸೆಡ್ಜೆ. ತಪ್ಪಾಯ್ತು ಸೆಡ್ಜೆ, ನಿಮಗ್ ಕರೆಂಟ್ ಹಿಡ್ಕೊಂಡಿದೆ ಅಂತ ಹಾಗೆ ಮಾಡ್ಬಿಟ್ಟೆ. ನಾನು ತಪ್ಪು ಮಾಡ್ಬಿಟ್ಟೆ. ಇದ್ರ ಪ್ರಾಯಶ್ಚಿತ್ತವಾಗಿ ನಾನೊಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತಿದ್ದೀನಿ. ನಿಮ್ ಮಗಳನ್ನ ಕೊಟ್ಟು ನನಗೆ ಮದುವೆ ಮಾಡ್ಬಿಡಿ. ಸೆಡ್ಜೆ ಸೆಡ್ಜೆ. ಬಾಬಾ ನೋಡಿ ಮಪ್ಪ. ಏನ್ ಮಾತಾಡಿದ್ರಿ? ಕಣ್ಣು ಬಿಟ್ಟ ತಕ್ಷಣ ನಿಮ್ ಮಗಳು ಕೊಟ್ಟು ಮದುವೆ ಮಾಡಿ ಅಂದೆ, ಅಷ್ಟೇ. ಅಯ್ಯೋ, ಅವ್ರು ಹಿಡಿಸ್ತಾ ಇದ್ದಿದ್ದು ಅದೊಂದೇ. ಡಾಕ್ಟರ್, ಪಿತಾಜಿ. ಓ ಡಾಕ್ಟರ್, ಇಲ್ಲೇ ಇದ್ದೀರಾ, ಬನ್ನಿ ನೋಡಿ ಪ್ಲೀಸ್ ನೋಡಿ. ಹಿ ಇಸ್ ನೋ ಮೋರ್ ಅಮ್ಮ. ಬಾಮ್ಮ, ಯಾರ್ಯಾರು ತಿಳಿಸ್ಬೇಕು ಅವ್ರಿಗೆಲ್ಲ ಫೋನ್ ಮಾಡು. ಬಾಬಾ. ಪಿತಾಜಿ, ನಾನು ಏನ್ ಮಾಡ್ಲಿ ಈಗ? ಅಯ್ಯೋ ಲಪಂಗ ಲೋಪರ್, ನನ್ನ ಲೈಫ್ ನ ಸೆಟಲ್ ಮಾಡಿದೆ, ಸೊತ್ತಬಿಟ್ಟಲ್ಲೋ. ನನ್ನ ಗಾಡಿನೂ ಇಲ್ಲ, ನೀನು ಇಲ್ಲ. ನಿನ್ನ ಸಾಯಿಸಿದ್ ನಾನೇ ಅಂತ ನಿನ್ನ ಮಗಳು ನನಗಿಲ್ಲ. ನನ್ನ ಲೈಫ್ ನ ಬರ್ಬಾದ್ ಮಾಡಿ ಹಾಕ್ಬಿಟ್ಟಲ್ಲೋ ನಿನ್ನ. ನಿಮ್ಮಪ್ಪ ಬದುಕ್ಬಿಟ್ರು. ಪಿತಾಜಿ, ಪಿತಾಜಿ. ವಾಟ್ ಎ ಮಿರಾಕಲ್ ಐಸೆ. ಹೋದ ಜೀವ ಮತ್ತೆ ಬಂದ್ಬಿಡ್ತು. ಏನಯ್ಯ ಮಾಡ್ದೆ? ಲೈಸೆನ್ಸ್ ತಗೊಳಗ ಫಸ್ಟ್ ಏಡ್ ಹೇಳ್ಕೊಟ್ಟಿರ್ತಾರಲ್ಲ ಡಾಕ್ಟ್ರೆ, ಹಂಗ್ ಹಿಡ್ಕೊಂಡು ಎದೆ ಗುದ್ದೆ, ಹೋದ ಜೀವ ಬಂದ್ಬಿಡ್ತು. ವೆರಿ ಗುಡ್, ವೆರಿ ಗುಡ್. ಯಾರಿಗಾದ್ರೂ ಹಾರ್ಟ್ ಅಟ್ಯಾಕ್ ಆದ್ರೆ ನಿನ್ನೆ ಕರೆಸ್ತೀನಿ. ನೀವು ನಮ್ಮಪ್ಪನ ಎದೆಗೆ ಮಾತ್ರ ಗುದ್ದಿಲ್ಲ, ನನ್ನ ಎದೆಗೆ ಡೈರೆಕ್ಟ್ ಆಗಿ ಗುದ್ದಿದ್ರಿ ನೀವು. ಹೌದಾ? ನೀನು ಗ್ರೇಟ್ ಹೀಲಿಂಗ್ ಮಾಸ್ಟರ್ಯ್ಯ. ಆ ಅಮೇರಿಕದಿಂದ ಬಂದಿಂದಲ್ಲ ಬೆನ್ನಿನ್ನು, ಅವನಿಗಿಂತ ಗ್ರೇಟ್ ಕಣಯ್ಯ. ನನ್ನ ಪ್ರಾಣ ಉಳಿಸ್ಬಿಟ್ಟೆ ನೀನು, ನಮ್ದು ಪ್ರಾಣ ಉಳಿಸ್ಬಿಟ್ಟೆ ನೀನು. ಏನ್ ಉಳಿಸದ್ನ? ನಾ ಬರ್ತೀನಿ ಸೆಡ್ಜೆ. ಎಲ್ಲಿಗೆ ಹೋಗ್ತೀಯಾ? ಸುಡ್ಗಾಡ್ಗೆ. ಅಯ್ಯೋ, ಸುಡುಗಾಡಿಗೆ ಯಾಕೆ ಹೋಗ್ತೀಯಾ? ನನ್ನ ಗಾಡಿನೂ ಇಲ್ದೆ
ನನ್ ಲೈಫ್ಗೊಂದು ಬಾಡಿನೂ ಇಲ್ದೆ ನಾ ಯಾಕೆ ಬದುಕಿರ್ಲಿ ಅಯ್ಯೋ ನಂದು ಪ್ರಾಣ ಉಳಿಸ್ದೆ, ನಮ್ದು ಆಸ್ತಿ ಉಳಿಸ್ತಿ ಅಂತ ನಮ್ಗೆ ನಂಬಿಕೆ ಬಂದಿದೆ. ಬೇಟಿ ಪಿತಾಜಿ